ನಮಸ್ಕಾರ. ಆರ್ಕೆ ಸ್ಟುಡಿಯೋಗೆ ಸ್ವಾಗತ. ದೈವಿಕ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ. ಇಂದು ನಾನು ನಿಮಗೆ ಹೇಳಲಿರುವುದು ನಿಮ್ಮ ಜೀವನನ್ನೇ ಬದಲಾಯಿಸುವ ಸತ್ಯ. ನಿನ್ನ ಸುತ್ತ ಇರುವರು ನಿನ್ನವರಲ್ಲ. ನಿಜವಾದವರು ಯಾರು ಮತ್ತೆ ನಕಲಿ ಜನರು ಯಾರು ಅನ್ನೋದನ್ನು ಶ್ರೀಕೃಷ್ಣನ ಮಾತುಗಳಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಅಂತ್ಯವರೆಗೂ ನೋಡಿ. ಕೊನೆಯಲ್ಲೊಂದು ದೊಡ್ಡ ಸತ್ಯ ಹೇಳ್ತೀನಿ. ಇದನ್ನು ಕೇಳಿದ ಮೇಲೆ ನಿಮಗೆ ಅರ್ಥವಾಗುತ್ತೆ ಯಾರು ನಿನ್ನವರು ಮತ್ತು ಯಾರು ನಿನ್ನವರ ಅಲ್ಲ ಅಂತು. ಕೃಷ್ಣ ಹೇಳ್ತಾರೆ, ನಿನ್ನ ಮೇಲೆ ನಗು ಮಾಡುವವರು ಎಲ್ಲರೂ ಸ್ನೇಹಿತರಲ್ಲ ಎಂದು. ಎಲ್ಲರೂ ನಿನ್ನ ಮುಂದೆ ನಗ್ತಾರೆ, ಹಾಸ್ಯ ಮಾಡ್ತಾರೆ, ಸ್ನೇಹದ ಮಾತಾಡ್ತಾರೆ. ಆದರೆ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ನೀನು ನೋಡೋದಿಲ್ಲ. ನಕಲಿ ಜನರ ಮೊದಲ ಗುರುತು ಏನು ಗೊತ್ತಾ? ಅವರು ನಿನ್ನ ಮುಂದೆ ಒಂದು ಮುಖ, ಹಿಂದೆ ಇನ್ನೊಂದು ಮುಖ. ಸ್ವಾರ್ಥಕ್ಕೆ ನಿನ್ನ ಬಳಿ ಬರ್ತಾರೆ, ಆದರೆ ನಿನಗೆ ಸಹಾಯ ಬೇಕಾದಾಗ ಕಣ್ಮರೆಯಾಗ್ತಾರೆ. ನಿಜ ಅಲ್ವಾ ಫ್ರೆಂಡ್ಸ್? ಆರ್ಕೆ ಸ್ಟುಡಿಯೋ ಪ್ರೇಕ್ಷಕರೇ, ಈ ಮಾತು ಕೇಳಿದ ಮೇಲೆ ಯಾರಾದರೂ ನಿಮಗೆ ನೆನಪಾಯ್ತಾ? ಬಿಡಿ, ಮುಂದೆ ಇನ್ನೂ ಗಟ್ಟಿಯಾದ ಸತ್ಯ ಹೇಳ್ತೀನಿ ಕೇಳಿ. ಕೃಷ್ಣ ಹೇಳ್ತಾರೆ, ನಿನ್ನ ಯಶಸ್ಸಿಗೆ ಕುಣಿದವರು ನಿನ್ನವರಲ್ಲ ಎಂದು. ನಕಲಿ ಜನರನ್ನು ಗುರುತಿಸುವ ಎರಡನೇ ಲಕ್ಷಣ, ನಿನ್ನ ಯಶಸ್ಸು ಅವರ ಮನಸ್ಸಿಗೆ ಚುಚ್ಚಿದ ಹಾಗೆ ಅನಿಸುತ್ತೆ. ನೀನು ಸಾಧನೆ ಮಾಡಿದಾಗ ಅವರು ನಿನ್ನ ಮೇಲೆ ಬೆಂಕಿ ನೋಡಿದ ಹಾಗೆ ನೋಡ್ತಾರೆ, ಆದರೆ ಮುಖ ಮಾತ್ರ ಸುಂದರವಾಗಿರುತ್ತೆ. ಕಂಗ್ರಾಟ್ಸ್ ಮಗ ಅಂತ ಹೇಳ್ತಾರೆ, ಆದರೆ ಹೃದಯದಲ್ಲಿ ಇವನಿಗೇ ಕಾಯ್ತು ಅಂತ ನೋವು. ನಿಜ ಅಲ್ವಾ ಫ್ರೆಂಡ್ಸ್? ಯಾರೂ ಪ್ರೆಡಿಕ್ಟ್ ಮಾಡಲಾಗದ ಸತ್ಯ ಮುಂದಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ. ಕೃಷ್ಣ ಹೇಳ್ತಾರೆ, ಬದುಕಿನಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ. ಯಾರು ನಿನ್ನೊಂದಿಗೆ ಇರ್ತಾರೆ ಗೊತ್ತಾ? ನಿನ್ನ ದುಃಖದಲ್ಲಿ ಜೊತೆಯಲ್ಲಿ ನಿಂತವರು. ನಕಲಿ ಜನರು ಜೀವನದಲ್ಲಿ ಬರ್ತಾರೆ ನಿನ್ನಿಂದ ಏನಾದರೂ ಹುಡುಕೋಕೆ, ಉಪಯೋಗಕ್ಕೆ, ಸ್ವಾರ್ಥಕ್ಕೆ. ಆದರೆ ನಿಜವಾದವರು ನಿನ್ನ ಅಳುವನ್ನು ಮರೆಮಾಡಕ್ಕೆ ಬರ್ತಾರೆ. ಇಲ್ಲಿ ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಹೀಗೆ ಆರಂಭವಾಗೋದು. ಮುಂದಿನ ಮಾತು ತಪ್ಪದೇ ಕೇಳಿ. ಕೃಷ್ಣ ಹೇಳ್ತಾರೆ, ಮಾತುಗಳಿಂದಲ್ಲ ಕೆಲಸಗಳಿಂದ ಮನುಷ್ಯನನ್ನು ಅಳೆಯುವುದು. ನಕಲಿ ಜನರ ದೊಡ್ಡ ಲಕ್ಷಣ ಏನು ಗೊತ್ತಾ? ಅವರು ಹೆಚ್ಚು ಮಾತು, ಕಡಿಮೆ ಕೆಲಸ. ಐ ವಿಲ್ ಬಿ ದೇರ್, ಐ ಕೇರ್ ಫಾರ್ ಯು ಎಂದೇ ಹೇಳ್ತಾರೆ, ಆದರೆ ಕೆಲಸಕ್ಕೆ ಬಂದಾಗ ಹೋಗೋದು ದೂರ. ನಿಜವಾದವರು ಮಾತು ಕಡಿಮೆ, ಕೆಲಸ ಹೆಚ್ಚು. ಮುಂದಿನ 30 ಸೆಕೆಂಡಿನಲ್ಲಿ ನಿನ್ನ ಜೀವನದಲ್ಲಿ ಯಾರನ್ನು ಡಿಸ್ಟೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕೆಲವೊಮ್ಮೆ ಕೃಷ್ಣ ಯಾರನ್ನು ನಿನ್ನ ಜೀವನದಿಂದ ತೆಗೆದು ಹಾಕ್ತಾರೆ. ಏಕೆ ಗೊತ್ತಾ? ಅವರು ನಿನ್ನ ಹೃದಯಕ್ಕೆ ನೋವು ಮಾಡುವ ಮುಂಚೆ ದೇವರು ನಿನ್ನನ್ನು ರಕ್ಷಿಸ್ತಾನೆ. ಅದು ಪನಿಷ್ಮೆಂಟ್ ಅಲ್ಲ, ಪ್ರೊಟೆಕ್ಷನ್. ಈ ಟ್ರೂತ್ ಜನರು ಕೇಳೋದೇ ಇಲ್ಲ. ಇದು ಕೇಳಿದ ಮೇಲೆ ನಿನ್ನ ದೃಷ್ಟಿ ಬದಲಾಯಿಸುತ್ತೆ. ಯಾರು ನಿನ್ನನ್ನು ಪ್ರೀತಿಸುತ್ತಾರೆ ಎಂದು ತಿಳ್ಕೊಳ್ಳೋದು ಹೇಗೆ? ಮನುಷ್ಯನ ಪ್ರೀತಿಯನ್ನು ನೋಡೋದು ಸಂಕಷ್ಟದ ದಿನದಲ್ಲಿ. ದುಃಖ ಬಂದಾಗ ಯಾರನ್ನು ಫೋನ್ ಮಾಡ್ತೀಯ? ಯಾರು ನಿನ್ನನ್ನು ಕೇಳ್ತಾರೆ, ಯಾರು ಧೈರ್ಯ ಕೊಡ್ತಾರೆ? ಅದಕ್ಕಿಂತ ದೊಡ್ಡ ಪರೀಕ್ಷೆ ಇಲ್ಲ. ವಿಡಿಯೋ ಅಂತ್ಯದಲ್ಲಿ ನಿನ್ನ ಮನಸ್ಸಿಗೆ ಶಾಂತಿ ಕೊಡೋ ಒಂದು ದೊಡ್ಡ ಕೃಷ್ಣ ಮೆಸೇಜ್ ಇದೆ. ಕೃಷ್ಣ ಕೊನೆ ಮಾತು ಹೇಳ್ತಾರೆ, ನಿನ್ನ ಜೀವನದ ಬಾಗಿಲು ತೆರೆದಿಟ್ಟರೆ ಎಲ್ಲರೂ ಒಳಬರ್ತಾರೆ, ಆದರೆ ನಿನ್ನ ಹೃದಯದ ಬಾಗಿಲು ಅದನ್ನು ತೆರೆಯು ಅರ್ಹರಾದವರಿಗೆ ಮಾತ್ರ. ಸ್ವಾರ್ಥಿಗಳಿಂದ ದೂರ ನಿಲ್ಲಿ, ನಕಲಿ ಜನರಿಂದ ದೂರ ನಿಲ್ಲಿ. ಅದನ್ನೇ ಸಂರಕ್ಷಣೆ ಅಂತಾರೆ. ಯಾರು ನಿನ್ನನ್ನು ಗೌರವಿಸ್ತಾರೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ನಿನ್ನನ್ನು ಉಪಯೋಗಿಸಿಕೊಳ್ಳುವರೋ ಅವರನ್ನು ನಿನ್ನ ಜೀವನದಿಂದ ದೂರ ಮಾಡಿಕೊಳ್ಳಿ. ಇದು ದ್ವೇಷವಲ್ಲ, ಇದು ಜ್ಞಾನ. ಈ ಕೃಷ್ಣ ಉಪದೇಶ ನಿಮಗೆ ಯೂತ್ಫುಲ್ ಅನಿಸಿದ್ದರೆ ನಮ್ಮ ಆರ್ಕೆ ಸ್ಟುಡಿಯೋ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಗಟ್ಟಿಯಾದ ಟ್ರೂತ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.